ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಘವ್ ಆ್ಯಂಡ್ ರಾಘವಿ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಆದಮೇಲೆ ಪೂಜೆ ಮಾಡಿದೆ. ಪೂಜೆ ಮಾಡಿ ರೂಢಿಯಾಗಿ ಪೂಜೆ ಮಾಡಿಲ್ಲ ಅಂದರೆ ಇರೋದಕ್ಕಾಗಲ್ಲ. ದೀಪ ಉರಿತಾ ಇರಬೇಕು. ಹಾಗಾಗಿ ಕೆಲಸ ಆಗಿದ ತಕ್ಷಣ ಫಸ್ಟ್ ಪೂಜೆ ಮಾಡಿಬಿಡ್ತೀನಿ. ಔಟ್ಸೈಡ್ ಅತ್ತೆ ಅವರು ನೇಲ್ ಕಟ್ ಮಾಡ್ತಾ ಇದ್ರು ನಮ್ಮ ಯಜಮಾನ್ರಿಗೆ. ಇಷ್ಟು ದೊಡ್ಡವರಾಗಿದ್ರು ತುಂಬಾ ಖುಷಿ ಆಯಿತು. ಒಂದು ವಿಡಿಯೋ ಮಾಡಿಕೊಂಡೆ. ಮತ್ತೆ ಈಗಲೂ ಅಷ್ಟೇ ಅವರಿಬ್ಬರು ಊಟ ಮಾಡಿಸೋದು ಪ್ರತಿಯೊಂದು ಕೆಲಸ ಮಾಡ್ಕೊಡ್ತಾರೆ. ಅವರಿಬ್ಬರಿಗೂ ನೈಲ್ ಕಟ್ ಮಾಡ್ತಿದ್ದಾರೆ. ಅವಳು ಬಂದರೆ ತಲೆಗೆ ಎಣ್ಣೆ ಇಕ್ಕೋದು, ಮಸಾಜ್ ಮಾಡೋದು ಎಲ್ಲ ಮಾಡ್ತಾರೆ. ಈವನ್ ನನಗೂ ಮಾಡ್ತಾರೆ. ಪಾಪ ನಾನು ಅವ್ರನ್ನಿಬ್ಬರನ್ನ ಕಿಂಡಲ್ ಮಾಡ್ತಾ ಇದ್ದು ನನ್ನ ಕರಿತಾ ಇದ್ರು, ಬಾರಿ ನೈಲ್ ಕಟ್ ಮಾಡ್ತೀನಿ ಅಂತ. ಮಾಡಿರೋದು ಇವ್ರೇನೋ ಮಾಡ್ತೀರಾ, ನನಗೆ ಬೇರೆ ತರನೇ ಫೀಲ್ ಆಗುತ್ತೆ. ಈ ವಯಸ್ಸಲ್ಲೂ ನೇಲ್ ಕಟ್ ಮಾಡ್ತಾರದು ಸರಿ ಇರಲಿ. ನನ್ನ ಮಗನಿಗೆ ನೇಲ್ ಕಟ್ ಮಾಡ್ತಿದ್ರು, ನಮ್ಮಮ್ಮನೆಲ್ಲ ನೇಲ್ ಕಟ್ ಮಾಡ್ತಿದ್ದಾರೆ. ಮಕ್ಕಳು ಎಷ್ಟು ದೊಡ್ಡವರಾದ್ರೂ ತಾಯಿಗೆ ತುಂಬಾನೇ ಚಿಕ್ಕವರಲ್ವಾ, ಈ ವಿಷಯದಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ಬಿಟ್ಟು. ಇಷ್ಟು ದೊಡ್ಡವ್ರು ಆದ್ಮೇಲೆ ಇದೆಲ್ಲ ಈ ತರ ಎಲ್ಲ ಕೇಳ್ಬಾರ್ದು ಬರ್ತಾ. ಪಾ ದೇವ್ರೆ, ಒಂದೊಂದು ಉಗ್ರಿಗೆ ಅಪ್ಪ ಅಮ್ಮ ನೆನ್ಸ್ಕೊತಾ ಇದೆಯಲ್ಲ ಚಿನಿ. ಕಾಲಾಗಿರೋದು ಹೆಂಗ್ ತಿಂತೆ ಚಿನಿ? ಏನೇ ಆಗಲಿ ನಮ್ಮ ಅತ್ತೆ ಗ್ರೇಟ್ ಅಪ್ಪ. ನನ್ನ ಮಕ್ಕಳನ್ನ ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರಂದರೆ ನಾನು ಆ ಪೇಷನ್ಸ್ ಕಳ್ಕೊಂಡಿರ್ತೀನಿ. ನೋಡಿ ಎಷ್ಟು ನೀಟಾಗಿ ಅವನಿಗೆ ಗೊತ್ತಿಲ್ಲದಿರಂಗೆ ಇರ್ತಾರೆ ಪಾಪ. ಅವರಿಂದನೂ ಸ್ವಲ್ಪ ಜಾಸ್ತಿ ನಾನು ಎಲ್ಲದರಲ್ಲೂ ಮೋಟಿವೇಶನ್ ಆಗೋದು ಮತ್ತು ಸಜೆಸ್ಟ್ ಮಾಡೋದು ಎಲ್ಲದರಲ್ಲೂ ಇರತ್ತೆ. ಹಾಗೆ ನನಗೂ ಹೇಳ್ಕೊಡ್ತಾ ಇರ್ತಾರೆ. ಹೌದಾ? ವೈಟಿಗಿರ್ಬೇಕು, ಬೆಳ್ಳಗಿರ್ಬೇಕೆಲ್ಲ. ನೇಲ್ ಕಟ್ ಮಾಡಿಸ್ಕೊಂಡು ಮುಗಿಸ್ಕೊಂಡು ಒಳಗಡೆ ಬರೋಷ್ಟೊತ್ತಿಗೆ ಮಾವ ಚಿಕನ್ ತಂದಿಟ್ಟಿದ್ರು. ಹಾಗೆ ಜೊತೆಗೆ ನಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಂದಿದ್ದಾರೆ. ನಾನೆಲ್ಲ ಸ್ವಲ್ಪ ತರಕಾರಿ ಹಚ್ಕೊಟ್ಟು ಮಸಾಲಾಗೆ ರೆಡಿ ಮಾಡಿಕೊಟ್ಟೆ ಅಷ್ಟೇ. ಅವರೇನೆ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಕಲ್ತ್ಕೊಂಡಂಗೂ ಆಗುತ್ತೆ, ನಿನಗೆ ಹೆಲ್ಪ್ ಮಾಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಹೆಲ್ಪ್ ಮಾಡ್ತಿದ್ದಾರೆ. ಜ್ಞಾನ ಚೆನ್ನಾಗಿದ್ದರೆ ಎಲ್ಲನೂ ಮಾಡ್ತಾರೆ. ನಮ್ಮ ಯಜಮಾನ್ರಿಗೆ ನಮ್ಮ ಅತ್ತೆಗೆ ಸ್ವಲ್ಪ ಸೀರಿಯಲ್ ಹುಚ್ಚು ಜಾಸ್ತಿ. ಸೀರಿಯಲ್ ನೋಡಿ ಅದರಲ್ಲಿ ಮಾಡ್ತಾರಲ್ಲ, ಸರಿ ಬಿಡು ನಿನಗೂ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತಿರೋದು. ಅವ್ರು ಎಲ್ಲಿ ಸಿಕ್ಕಿದ್ರೆ ನಾನು ಅವ್ರನ್ನ ರೇಗಿಸ್ತಾನೆ ಇರ್ತೀನಿ. ನಾನು ಅವ್ರನ್ನ ಬೈತೀನೋ ಇಲ್ಲ ಅಂತ ಹೇಳಿದ್ರೆ ಹೊಗಳ್ತೀನೋ ರೇಗಿಸ್ತೀನೋ ಗೊತ್ತಿಲ್ಲ, ಬಟ್ ನಗಿಬೇಕು ಅಷ್ಟೇ. ಅದಕ್ಕೋಸ್ಕರ ಸ್ವಲ್ಪ ಅವ್ರ ಹತ್ರ ಮಿಮಿಕ್ರಿಗಳು ಚಿಕನ್ ತಿನ್ನೋಡುತ್ತೆ. ಹಂಗೆ ಕಡ್ದೋಗ್ಬಿಡ್ತೀರಾ, ಬಾಯೆಲ್ಲ ಸ್ವರ್ಗ ಲೋಕಕ್ಕೆ ಹೋಗ್ಬಿಡ್ತೀರಾ, ಸ್ವರ್ಗಕ್ಕೆ ಹೋಗ್ಬಿಡ್ತೀರಾ. ಮತ್ತೆ ನಮ್ಮ ಮನೆಗೆ ಬರ್ತಾ ಇರ್ತೀರಾ ಆಗಾಗ ಚಿಕನ್ ತಿನ್ನೋಕ್ಕೋಸ್ಕರ. ಆಗಾಗ ಬರ್ತಾ ಇರ್ತೀರಾ. ನಾನು ಮಾಡೋ ಚಿಕನ್ ನೋಡ್ರಿ ಹೆಂಗೈತೆ. ಇದು ನಮ್ಮ ಯಜಮಾನ್ರು ಸಂಡೇ ಸ್ಪೆಷಲ್ ಚಿಕನ್ ಫ್ರೈ ಮಾಡಿರೋದು. ಲಾಸ್ಟ್ ಔಟ್ಪುಟ್ ಈ ಥರ ಬಂದಿದೆ. ಚೆನ್ನಾಗಿ ಮಾಡಿದ್ರು, ಪರವಾಗಿಲ್ಲ, ತಿನ್ಬೋದು. ನಾನು ನಾನ್ ವೆಜ್ ಮಾಡಿದ್ರಲ್ಲ ಅದನ್ನು ತಿನ್ನೋದು ಬೇಡ ಅಂದ್ಬಿಟ್ಟು ತುಪ್ಪನ ತಿಂದ್ಬಿಟ್ಟು ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಭಗವದ್ಗೀತಾ ಕ್ಲಾಸ್ ಇತ್ತು. ಅತ್ತೆ ಇವತ್ತು ಹೋಗು ಅಂದಿದ್ರು. ಫಸ್ಟ್ ಡೇ ಹೋಗ್ತಿರೋದು. ನಾನು ನನ್ನ ಮಗ ಇಬ್ಬರು ಹೋಗ್ತಾ ಇದ್ದೀರಿ. ರೋಡಲ್ಲಿ ವೀಡಿಯೋ ಮಾಡೋದು ನೋಡು ಅಂತ ಹೇಳಿದ್ರೆ ಬರೀ ಮಾತಾಡ್ತಾನೆ ಇದ್ದೆ. ನನ್ನ ತಲೆ ತಿಂತಿದ್ದೆ ಎಲ್ಲದಕ್ಕೂ ಹೂ ಅಂದ್ಕೊಂಡು ಹೋಗ್ತಿದ್ದೆ. ಭಗವದ್ಗೀತಾ ಕ್ಲಾಸ್ಗೆ ಸ್ವಲ್ಪ ಬೇಗ ಹೋದ್ರಿ ನಾವಿಬ್ಬರೂ. ಹಾಗಾಗಿ ಇಬ್ಬರೇ ಇದ್ರಿ. ನನಗೆ ಯಾವ ಬುಕ್ ತೊಗೊಂಡೋಗ್ಬೇಕಂತ ಗೊತ್ತಾಗಿಲ್ಲ, ಕೈ ಬಿಸ್ಕೊಂಡು ಹೋಗಿದ್ದೆ. ಪಾಪ ಅವರೆಲ್ಲ ಬುಕ್ಸ್ ಇಟ್ಟಿದ್ರು, ಅದನ್ನೇ ಕೊಟ್ಟು ಸ್ವಲ್ಪ ಹೇಳ್ಕೊಟ್ರು ನನಗೆ. ಇವತ್ತು ನಮಗೆ ಹನುಮಾನ್ ಚಾಲೀಸು ಮತ್ತು ಭಗವದ್ಗೀತಾದಲ್ಲಿ ಸ್ವಲ್ಪ ಒಂದೆರಡು ಲೈನು, ಇನ್ನೂ ಒಂದು ಸ್ವಲ್ಪ ಬೇರೆ ಸಾಂಗ್ಸ್ ಎಲ್ಲ ಹೇಳ್ಕೊಟ್ರು ಗಣೇಶದು. ಮತ್ತು ಭಗವದ್ಗೀತಾ ಆದಮೇಲೆ ನಾವೇನಾದ್ರು ತಪ್ಪು ಹೇಳಿದರೆ ಅದಕ್ಕೊಂದು ಸಾಂಗಿನ ಹೇಳ್ಕೊಟ್ರು. ಅದು ಏನೂ ಆಗಲ್ಲ ಅಂದ್ಬಿಟ್ಟು, ತಪ್ಪು ಮಾಡಿದ್ರೆ ಗುರುದೇವ ಮಹೇಶ್ವರ. ನನ್ನ ಮಗ ಫಸ್ಟ್ ಡೇ ಕ್ಲಾಸಲ್ಲೇ ಈ ಸಾಂಗ್ ಕಲ್ತಿದ್ದಾನೆ. ಗುರು ವಿಷ್ಣು, ಅದಕ್ಕೆ ಹೇಳ್ತಾ ಇದ್ದೀನಿ. ಬಂದು ಊಟ ಮಾಡಿ ಒಂದು ಸ್ವಲ್ಪ ಆಟಾಡ್ಕೊಂಡಿದ್ರಿ ಮಕ್ಕಳ ಜೊತೆ. ಆಮೇಲೆ ಗಣೇಶ ಬಂತು ಅಂತ ಅವರಿಬ್ಬರು ಕೆಳಗೆ ಹೋದರು. ನನಗೆ ಆ್ಯಕ್ಚುಲಿ ಬಂದಿದ್ದೇ ಗೊತ್ತಿರಲಿಲ್ಲ, ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಸರಿ ನೀನು ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಮ್ಮ ಅತ್ತೆಯವ್ರ ಬಾಲ್ಕನಿಯಿಂದ ವೀಡಿಯೋ ಮಾಡ್ಕೊತಿದ್ದೀನಿ. ಗ್ಲಾಸ್ ಇದೆ ಆ್ಯಕ್ಚುಲಿ, ಅದಕ್ಕೆ ಆ ಥರ ಬಂದಿದೆ.
ಇವತ್ತು ಸಂಡೇ ಅಲ್ವಾ, ತುಂಬಾ ಗಣೇಶಗಳು ಬಿಟ್ಟರು ನಮ್ಮ ಮನೆ ಹತ್ರ. ನಾನು ಈ ಮನೆಗೆ ಬಂದಾಗಿಂದ ಇದೇ ಫಸ್ಟ್ ಅಲ್ವಾ, ಏನೋ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಇದೆ. ಈ ರೋಡ್ಗೂ ಇಷ್ಟೆಲ್ಲ ಗಣೇಶ ಬರೋಕ್ಕಂತ ಗೊತ್ತಿರಲಿಲ್ಲ. ಫಸ್ಟು ಮೇನ್ ರೋಡಲ್ಲಿ ಇದ್ದಿದ್ದು, ಆಗ ಮೇನ್ ರೋಡಲ್ಲಿ ಬರ್ತಿತ್ತು ಹೋಗ್ತಿದ್ದು, ಬಂದಾಗ ಈಚೆ ಬಂದು ನೋಡ್ಕೊತಿದ್ರಿ. ಇದು ಮನೆ ಮುಂದೆನೇ ಬರೋದು ಒಂಥರ ಗ್ರೇಟ್ ಫೀಲ್ ಆಗುತ್ತೆ. ನಮ್ಮತ್ತೆ ಯಾವ ಗಣೇಶ ಬಂದ್ರೂ ಇಲ್ಲ ಯಾವ ದೇವ್ರು ಬಂದ್ರೂ ಪೂಜೆ ಮಾಡಿಸ್ಬೇಕು ಅಂತ ಫಸ್ಟೇ ಹೇಳಿದ್ದಾರೆ. ಆದರೆ ತೊಗೊಂಡೋಗ್ತೀನಿ, ಪಾಪು ಇರ್ತಾರಲ್ಲ, ಇವಾಗ ಒಂದು ಸ್ವಲ್ಪ ಕಷ್ಟನೇ. ಈಗ ನೋಡಿ ಮೇಲೆ ಇದ್ದೆ, ಗಣೇಶ ಮೂವ್ ಆಗಿಬಿಡ್ತು, ಪರವಾಗಿಲ್ಲ ಏನೂ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಮೊನ್ನೆ ಎಲ್ಲ ನಮ್ಮ ಅತ್ತೆ ಮಾವನೇ ಇಬ್ಬರು ಪೂಜೆ ಮಾಡಿಸ್ಕೊಂಡು ಬರ್ತಿದ್ರು. ನನಗೆ ಈ ಥರ ವಿಷಯ ಎಲ್ಲ ಸ್ವಲ್ಪ ಅತ್ತೆ ಹೇಳ್ಕೊಡ್ತಿರ್ತಾರೆ, ಇಲ್ಲಾಂದರೆ ಹೇಗೆ ಗೊತ್ತಾಗುತ್ತೆ. ಇದಕ್ಕೆ ಮನೇಲಿ ದೊಡ್ಡವ್ರು ಇರಬೇಕು ಅಂತ ಹೇಳೋದು. ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ ಅಂತೂ ಫುಲ್ಲು ಎಲ್ಲದಕ್ಕೂ ತುಂಬಾ ಸಹಾಯ ಮಾಡ್ತಾರೆ. ಗಣೇಶ ಹೋದ್ಮೇಲೆ ಮಕ್ಕಳನ್ನ ನೋಡ್ಕೊಳ್ಳೋಕೆ ಹೇಳಿದ್ದೆ. ಡ್ಯಾನ್ಸ್ ಹಾಕ್ಬಿಟ್ಟು ನಮ್ಮ ಯಜಮಾನ್ರು ಡ್ಯಾನ್ಸ್ ಮಾಡ್ತಿದ್ದಾರೆ. ವೀಡಿಯೋ ಮಾಡೋದು ನೋಡಿಬಿಟ್ಟು ಹೋಗಿ ಸುಮ್ಮನೆ ಕುತ್ಕೊಂಡ್ಬಿಟ್ರು ಮಕ್ಳ ಜೊತೆ. ನಾನಿಲ್ಲ ಅಂದರೆ ಹೆಂಗೆ ನೋಡ್ಕೊತಾರೆ ನನ್ನ ಮಕ್ಕಳನ್ನ ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಈ ಥರ ಡ್ಯಾನ್ಸ್ ಹಾಕ್ಬಿಟ್ಟು ಡ್ಯಾನ್ಸ್ ಆಡ್ಕೊಂಡಿರ್ತಾರೆ, ಅವ್ರು ಸುಮ್ಮನೆ ಕೂತಿರ್ತಾರೆ ಸೋಫಾ ಮೇಲೆ, ಅದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಇದು ಒಂದು ಹೊಸ ಟ್ರಿಕ್ಕು ನಮ್ಮ ಯಜಮಾನ್ರಿಂದ ಕಲಿತಿರೋದು ನಾನು. ನನ್ನ ಮಗನ ತುಂಬಾ ಹೊಟ್ಟೆ ಹಸಿತ್ತು, ಸಾಯಂಕಾಲ ಆಗಿತ್ತು. ಸೊ ಅದಕ್ಕೆ ಊಟ ಅಂತ ಕೇಳ್ತಿದ್ದ, ಚಿತ್ರಾನ್ನ ಬೇಕು ಅಂದ್ಬಿಟ್ಟು ಸರಿ ಅಂತ ಹಾಕಿ ಕುಣಿಸ್ಬಿಟ್ಟು ಬದುಕ್ತಿದ್ದೀನಿ. ಅದಕ್ಕೆ ತಿಂತಾ ಇದ್ದಾನೆ. ಸುಮ್ಮನೆ ಇರಲ್ಲ, ಏನಾದರೂ ಕತೆ ಹೇಳ್ತಾ ಇರ್ತಾನೆ, ಅದನ್ನು ಕೇಳ್ತಾ ಇರಬೇಕು. ನಾನಂತೂ ಫಸ್ಟು ತಿನ್ನು ಅಂತ ಬಡ್ಕೊತಾ ಇರ್ತೀನಿ. ನೋಡ್ಬೇಕು, ಯಾಕಂದ್ರೆ ಅವ್ನು ಅಷ್ಟು ಟಾರ್ಚರ್ ಮಾಡಿಬಿಟ್ಟಿದ್ದ. ಅದಕ್ಕೆ ಆ ಥರ ಗದ್ರು ಬಿಟ್ಟು ಸ್ವಲ್ಪ ಭಯ ಎಕ್ಸಿ ತಿನ್ಸೋದು. ನಾನೊಬ್ಳೆ ಸ್ವಲ್ಪ ಭಯ ಎಕ್ಸೋದು ಅವನಿಗೆ, ಇನ್ಯಾರು ಭಯ ಎಕ್ಸಲ್ಲ. ಎಲ್ಲರಿಗೂ ಮುದ್ದಿನ ಮೊಮ್ಮಗ ಮತ್ತು ಮಗ ಆಗಿಬಿಟ್ಟಿದ್ದಾನೆ ಮನೇಲಿ. ಬಟ್ ಪರವಾಗಿಲ್ಲ, ಎಲ್ಲಾದ್ರೂ ತುಂಬ ಸೈಲೆಂಟು, ಹೇಳ್ದಂಗೆ ಕೇಳ್ತಾನೆ. ಖುಷಿಯಾಗಿ ನಮ್ಮ ಜೊತೆ ಆಟಾಡ್ಕೊಂಡಿರೋದು ನಮ್ಗೆ ತುಂಬಾ ಖುಷಿ ಕೊಡುತ್ತೆ. ಹಾಗಾಗಿ ಅನ್ಸುತ್ತೆ ಈ ಥರ ಖುಷಿ ಕೊಡೋದಕ್ಕೆ. ಅದಕ್ಕೆ ಮಕ್ಕಳು ಬೇಕು ಅಂತಾರೇನೋ ಎಲ್ಲರೂ ಅಂದ್ಬಿಟ್ಟು. ಬಟ್ ಮಕ್ಳ ವಿಷಯದಲ್ಲಿ ನಾವು ಯಾವ ಥರ ತೊಗೊತೀರೋ ಅದ್ರ ಮೇಲೆ ಡಿಪೆಂಡು. ನಾನಂತೂ ಅವ್ರ ಜೊತೆ ತುಂಬಾ ಎಂಜಾಯ್ ಮಾಡ್ತೀನಿ. ಅವ್ರ ಜೊತೆ ಕಲಿಯೋಂಥ ಒಂದೊಂದು ಮೂಮೆಂಟ್ ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ. ಆಕ್ಟಿವಿಟೀಸು ದಿನಕ್ಕೆ ಒಂದೊಂದು ಮಾಡ್ತಾರೆ. ಬಟ್ ಅವ್ರು ಎಲ್ಲೂ ಕಲ್ತ್ಕೊಂಬರಲ್ಲ, ಎಲ್ಲ ಸೆಲ್ಫು ಹಾಗೆ ಬರುತ್ತೆ ಅವ್ರಿಗೆ. ಮನೇಲಿ ಮಕ್ಕಳಿದ್ರೆ ಅಂತೂ ಜೀವನ ಸಾರ್ಥಕ. ಥ್ಯಾಂಕ್ ಯು ಆಲ್.